ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮನ ಮನೆಯಿಂದ ಬಂದು ಅದರ ಹಿಂದಿನ ದಿನದಲ್ಲೇ ಇನ್ನು ಆಚೆ ದಿನ ಸೊ ಅವತ್ತು ನಾನು ರಂಗೋಲಿ ಹಾಕಿದ್ನಲ್ವ. ಸೊ ಹಿಂದಿನ ದಿನದ ರಂಗೋಲಿನೆಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡಿ ತೆಗ್ದಕ್ಕೆ ಮತ್ತೊಂದು ಸಿಂಪಲ್ಲಾಗಿ ರಂಗೋಲಿ ಹಾಕೋಣ ಅಂತೇಳಿ. ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಮಕ್ಕಳ ಅವರು ನನ್ನ ಹಸ್ಬೆಂಡ್ ಆಚೆ ಹೋದ್ರಲ್ಲ. ಸೊ ಹಾಗಾಗಿ ನನ್ನ ಮಗ ಆಟ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದು ಸ್ವಲ್ಪ ರಂಗೋಲಿ ಹಾಕೋಕ್ಕೂ ಬಿಡಲ್ಲ ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ಈ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ನೀವೆಲ್ಲರೂ ಅದೇ ಅನ್ಕೊತೀನಿ, ಮಕ್ಕಳಿರೋರೆಲ್ಲ ಹಾಗೇ ಬೇಗನೆ ಎದ್ಬಿಡ್ತಾನೆ. ರಂಗೋಲಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೂ ಸಹ ನಾನು ರಂಗೋಲಿನ ಹಾಕ್ಕೊಳ್ತೀನಿ. ಅವ್ನು ಎತ್ಕೊಂಡೇ ರಂಗೋಲಿನ ಹಾಕ್ಕೊಳ್ತೀನಿ. ಇನ್ನು ಅವ್ರ ಅಪ್ಪ ಆಚೆ ಹೋಗುವಾಗ ಸ್ವಲ್ಪ ಅವನ್ನ ತಡೆಯೋದು ಕಷ್ಟ, ಯಾಕೆಂದರೆ ಹಠ ಜಾಸ್ತಿ ಮಾಡ್ತಿರ್ತಾನೆ, ನಾನು ಹೋಗ್ತೀನಿ ಅಂತೇಳಿ. ಸೊ ಹಾಗಾಗಿ ಇನ್ನು ನೋಡಿ ಫ್ರೆಂಡ್ಸ್, ನಾನು ಅವ್ನು ಇಟ್ಕೊಂಡೇ ಒರೆಸ್ಬಿಟ್ಟು ಬಾಗಿಲನ್ನೆಲ್ಲ ಅರಿಶಿನ ಹಾಕ್ಬಿಟ್ಟು, ಆಮೇಲೆ 15 ಡೇಸ್ ಬೇರೆ ಆಗಿತ್ತಲ್ಲ ಊರಿಗೆ ಹೋಗಿ. ಸೊ ಅದು ಬಂದು ಹಿಂದಿನ ದಿನವೂ ಹಾಕಿದ್ದೆ, ಮತ್ತು ಇವತ್ತು ಸೆಕೆಂಡ್ ಡೇ ದಿನವೂ ಅರಿಶಿನ ಎಲ್ಲ ಬಳಿದು ಬಾಗಿಲಿಗೆ ರಂಗೋಲಿ ಹಾಕ್ಬಿಡೋಣ ಅಂತೇಳಿ ಇನ್ನು ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಚಿಕ್ಕ ಮಗ ಒಳಗೆ ಓಡಾಡ್ತಾ ಇದ್ದಾನೆ. ಅದರಲ್ಲೂ ನನ್ನ ದೊಡ್ಡ ಮಗನೂ ಅಷ್ಟೇ, ಅವನೂ ಸಹ ಅವನ್ನ ಚಿಕ್ಕ ಮಗುನ ಆದಷ್ಟು ನಾನು ಹೊರಗಡೆ ಬಿಡಬೇಡ, ಇಟ್ಕೋ ಅಂತ ಹೇಳ್ತಾ ಇದ್ದೆ ನನ್ನ ದೊಡ್ಡ ಮಗನಿಗೆ. ಸೊ ಹಾಗಾಗಿ ಅವನು ಆದಷ್ಟು ತಡಿತಾ ಇದ್ದ, ಆದರೆ ನನ್ನ ಚಿಕ್ಕ ಮಗ ಬಂದುಬಿಡ್ತಾ ಇದ್ದ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ರಂಗೋಲಿನೂ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾದ ರಂಗೋಲಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಹೊಸ್ಲಿನ ಮೇಲೆ ಒಂದು ರಂಗೋಲಿ ಇರ್ತಲ್ಲ, ನಾನು ತುಂಬ ಸಿಂಪಲಾಗಿ ಹಾಕ್ಕೊಳ್ತೀನಿ. ಹೊಸ್ಲಿನ ಮೇಲೆ ಹೊಸ್ಲು ನೋಡಿದ್ದೀರ ಅದು ಸೈಜು ಅದು ಬ್ರೆಡ್ ನೋಡ್ಬೋದು ಎಷ್ಟು ಕಮ್ಮಿ ಇದೆ ಅಂತೇಳಿ. ಸೊ ಈ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯೂಟ್ಯೂಬ್ ಚಾನಲ್ ಇದೆಲ್ಲ ಫ್ರೆಂಡ್ಸ್, ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಸೊ ಹಾಗೆ ಫ್ರೆಂಡ್ಸ್, ನಾನು ಇವಾಗ ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ನನ್ನ ಸ್ಯಾಟರ್ಡೆ ರೂಟೀನ್ ಹೇಗಿರುತ್ತೆ, ಬ್ಯುಸಿ ರೂಟೀನ್ ಮಕ್ಕಳ ಜೊತೆ ಅಂತ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಟೈಮ್ ಕೂಡ ನೀವು ನೋಡೋದಾದರೆ ನೋಡಿ ಫ್ರೆಂಡ್ಸ್, ಟೈಮ್ ಎಷ್ಟಾಗಿದೆ ಅಂತೇಳಿ 9 o'clock ಆಗಿದೆ. ಸೊ ಈಗ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗ ಮತ್ತು ನನ್ನ ದೊಡ್ಡ ಮಗ ಕೂಡ ಎದ್ದಿದ್ದಾರೆ. ಸೊ ಅವ್ನ ಬಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ, ಇವನು ಟಿ ವಿ ನೋಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಿಂಡಿ ಸ್ವಲ್ಪ ಇವತ್ತು ಆಚೆ ಹೋಗ್ಲಿಕ್ಕಿದೆ ಫ್ರೆಂಡ್ಸ್. ಯಾಕೆ ಏನು ಅಂತ ಅಂತಿದ್ದಿಲ್ಲ, ನಿಮಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋದ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ, ಓಕೆನಾ? ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಅಂತೇಳಿ ನನ್ನ ಹಸ್ಬೆಂಡ್ ತಂದು ಕೊಟ್ಬಿಟ್ಟಿದ್ದಾರೆ. ತಿಂಡಿ ಇಡ್ಲಿ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವತ್ತು ಅಮ್ಮನ ಮನೆಗೆ ಹೋಗಿ ಬಂದಲ್ಲ. ಸೊ ಹಾಗಾಗಿ ಮನೆಯಲ್ಲಿ ದಿನಸಿ ಖಾಲಿಯಾಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಇನ್ನೇನು ಹೋಗಿ ತೊಗೊಂಬಂದ್ಬಿಡೋಣ, ಇವತ್ತು ಸ್ವಲ್ಪ ಹೊಲ್ದಲ್ಲಿ ತೊಗೊಬರ್ತೀನಿ ಅಂತ ಹೋದ್ರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ನಾವು ಇವತ್ತು ಆಚೆ ಹೋಗಿ ತರಬೇಕು ಫ್ರೆಂಡ್ಸ್. ಅದಕ್ಕೆ ಇಡ್ಲಿ ತಂದು ಕೊಟ್ಟಿದ್ದಾರೆ, ತಿಂಡಿ ಮಾಡು ಅಷ್ಟೊತ್ತಿಗೆ ಬರ್ತೀನಿ ಅಂತೇಳಿ ಇಡ್ಲಿ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇಡ್ಲಿನ ತಿನ್ಕೊತೀವಿ, ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ. ನಮ್ಮ ತಿಂದು ಮನೇಲಿ ಕ್ಲೀನಿಂಗು ಕೆಲಸ ಇರುತ್ತಲ್ವ ಫ್ರೆಂಡ್ಸ್. ಏನಪ್ಪ ಓನಪ್ಪ ಗುಂಡ ಸೊ ಹಾಗೆ ಫ್ರೆಂಡ್ಸ್, ಇದನ್ನ ಕೊನೆ ಆಗಿ ಸ್ಕಿಪ್ ಮಾಡಿ ಇಡ್ಲಿ ತಾಂಬ ಅಯ್ಯೋ ಬಿದ್ದೋಯ್ತು ಸಾಂಬಾರು. ಹಾಕು ಇಡು, ಅದು ಕೊಡು ಸಾಂಬಾರು. ಹಾಗೆ ಫ್ರೆಂಡ್ಸ್, ತಿಂಡಿನ ತಿನ್ಕೊಂಡು ಇಡ್ಲಿ ಮತ್ತು ನನ್ನ ರೈಸ್ ಮಾಡ್ಕೊಂಡು ತೊಗೊಂಡ್ಬಂದಿದ್ರು ಫ್ರೆಂಡ್ಸ್. ದಟ್ ಹಾಗೆ ಈಗ ಪಾತ್ರೆನೆಲ್ಲ ತೊಳ್ಕೊಂಬಿಡೋಣ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ, ನಿಧಾನಕ್ಕೆ ಮಾಡ್ಕೊಂಬಿಡೋಣ ಅಂತೇಳಿ. ಸೊ ಹಾಗೆ ನೋಡಿ ಎಷ್ಟೊಂದು ಹೇಗಿದೆ ಅಂತೇಳಿ ಇದು ಫುಲ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಈಗ ತಾನೇ ಇಲ್ಲಿ ಕ್ಲೀನ್ ಮಾಡಿಕೊಂಡೆ. ಸೊ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಬಂದಿದ್ದೀನಿ.
ಹಾಗಾಗಿ ಸೊ ಪಾತ್ರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ. ನನ್ನ ಮಗ ಎದ್ದಳಷ್ಟರಲ್ಲಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ಸಮಾಧಾನ. ನಮ್ಮ ಮನೆಯನ್ನು ನೀವು ನೋಡೋದಾದರೆ ನೋಡಿ ಮನೇಲಿ ಹೇಗೆ ಆಗಿಬಿಟ್ಟಿದೆ ಅಂತೇಳಿ. ನನ್ನ ಮಕ್ಕಳು ಕೆಲಸ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಫ್ರೆಂಡ್ಸ್. ಮಕ್ಕಳಿರೋ ಮನೇಲಿ ಆಲ್ಮೋಸ್ಟ್ ಹೀಗೆ ಇರುತ್ತೆ ಅಲ್ವಾ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಶುರು ಮಾಡ್ತಾ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ, ಬರೋಷ್ಟರಲ್ಲಿ ಸ್ವಲ್ಪ ಕೆಲಸನ ಮುಗಿಸ್ಕೊಂಡ್ಬಿಡ್ಬೇಕು, ಓಕೆನಾ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ನು ಶೆಲ್ಫ್ಸು ಮತ್ತು ಅದು ಒಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ. ಸೊ ದಟ್ ಹಾಗಾಗಿ ನಾನು ಕಿಚನ್ನು, ಕೌಂಟರ್ ಟಾಪು ಮತ್ತು ಒಲೆ ಎಲ್ಲ ನಾನು ನೀಟ್ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಫ್ರೆಂಡ್ಸ್, ಇನ್ನು ಆ ವಿಂಡೋದ ಹತ್ರ ಇದೆಯಲ್ಲ ಸ್ವಲ್ಪ ಸ್ಪೇಸು ಅಲ್ಲಿ, ಮತ್ತು ಕೌಂಟರ್ ಟಾಪು ವಾಲ್ ಎಲ್ಲ ಇದೆಲ್ಲ ಶೆಲ್ಫ್ಸ್ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದೇನಪ್ಪ ಅಂತಂದರೆ, ನಾನು ಇಷ್ಟೊಂದು ಕ್ಲೀನ್ ಮಾಡ್ಕೊಳ್ಳುವಾಗ ನನ್ನ ಮಗ ಅಡ್ಡ ಬರಲಿಲ್ಲ. ಸೊ ದಟ್ ಅದೊಂದು ಖುಷಿ ವಿಷಯ. ಆಮೇಲೆ ಇನ್ನು ಇಲ್ಲೆಲ್ಲ ನೀಟ್ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಯಾಕೆಂದರೆ ನಾನು ಊರಿಗೆ ಹೋದಾಗಲಿಂದ 15 ಡೇಸ್ ಅಂದ್ಕೊಳ್ಳಿ. ಬಟ್ ಅಲ್ಲಿಂದ ಬಂದಮೇಲೆ ಜಸ್ಟ್ ಒಂದು ವೆಟ್ ಕ್ಲಾತಿಂದ ಜಸ್ಟ್ ನಾನು ಹಂಗೆ ಒರೆಸ್ಕೊಂಡಿದ್ದೆ ಅಷ್ಟೇ. ಬೇಗ ಸ್ವಲ್ಪ ಕುಕ್ಕಿಂಗ್ ಮಾಡ್ಕೊಂಬಿಡೋಣ ಅನ್ನೋ ಒಂದು ಪರ್ಪಸ್ಗೋಸ್ಕರ. ಬಟ್ ಸ್ಟಿಲ್ ಇವತ್ತು ಎಲ್ಲ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಡಬ್ಬಗಳನ್ನೆಲ್ಲ ವಾಶ್ ಮಾಡಿಟ್ಟೆ. ಸೊ ನೋಡಿ, ಈಗ ಫೈನಲಿ ನಂದು ಕಿಚನ್ ಕ್ಲೀನ್ ಆಯಿತು. ಕೌಂಟರ್ ಟಾಪ್ ಅಂತ ಒಲೆ ಎಲ್ಲ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಒಲೆಗಳನ್ನೂ ಸಹ ನಾನು ಕ್ಲೀನಾಗಿ ತೊಳೆದಿಟ್ಬಿಟ್ಟಿದ್ದೆ. ಹಾಗೆ ಇನ್ನು ಮನೆ ಕಡೆ ಒಂದು ವ್ಯೂ ನೋಡೋಣ ಅಂತಂದರೆ ರೂಮ್ಗಳಲ್ಲೆಲ್ಲ ಇಲ್ಲಿ ಇದು ಊಟದ ಏರಿಯಾ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟೊಂದು ಆಟ ಸಾಮಾನೆಲ್ಲ ಚೆಲ್ಲಿಟ್ಟಿದ್ದಾರೆ ಅಂತೇಳಿ. ಇನ್ನು ಇದನ್ನೆಲ್ಲ ಎತ್ತಿಟ್ಟು ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಹಂಗೆ ನೆಲನೂ ಒರೆಸ್ಬಿಡೋಣ ಅಂತೇಳಿ ಎಲ್ಲನೂ ನೀಟ್ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಫ್ರೆಂಡ್ಸ್, ಇನ್ನು ಫೈನಲಿ ಕ್ಲೀನ್ ಕೂಡ ಮಾಡ್ಕೊಂಡೆ ಕಿಚನ್ನು. ನೀವು ನೋಡ್ಬೋದು ನೋಡಿ ಇಷ್ಟು ಕ್ಲೀನ್ ಆಗಿದೆ ಅಂತೇಳಿ. ನಾನು ಇನ್ನೇನು ಕ್ಲೀನ್ ಮಾಡ್ಕೊಳ್ತಿದ್ದೆ ಫ್ರೆಂಡ್ಸ್. ಅಷ್ಟರಲ್ಲಿ ನನ್ನ ಚಿಕ್ಕ ಮಗನೂ ಸಹ ಎದ್ದುಬಿಟ್ಟ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ, ಚಿಕ್ಕವನು ಸಹ ಎದ್ಬಿಟ್ಟ ಫ್ರೆಂಡ್ಸ್. ಹೇಗೋ ಮನೆಯೆಲ್ಲ ಯಾಕಪ್ಪ ಅಯ್ಯೋ ತಲೆಗೆ ಎಣ್ಣೆ ಹಚ್ಚಿದ್ದೆ, ಎಲ್ಲ ಒರೆಸ್ಕೊಂಬಿಟ್ಟ ನೋಡಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಫೈನಲಿ ಇನ್ನು ನನ್ನ ಹಸ್ಬೆಂಡ್ ಬರಬೇಕು ಫ್ರೆಂಡ್ಸ್. ಇನ್ನೂ ಬಂದಿಲ್ಲ. ಟೈಮ್ ಆಗಲಿ ಎಷ್ಟಾಯಿತು, ಟೈಮ್ ನೋಡ್ಬೋದು ನೋಡಿ ಫ್ರೆಂಡ್ಸ್. ಟೈಮ್ ಆಲ್ರೆಡಿ 11:45 ಆಗಲಿಕ್ಕೆ ಬರ್ತಾ ಇದೆ. ಇನ್ನೂ ನನ್ನ ಹಸ್ಬೆಂಡ್ ಬಂದಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಇದನ್ನು ಹೋದ್ರೆ ಆಯಿತು. ಇವಾಗಂತೂ ಸಿಕ್ಕಾಬಿಟ್ಟೆ ಬಿಸಿಲು. ಹಾಗೆ ಫ್ರೆಂಡ್ಸ್, ಇನ್ನು ಬಿಸಿಲು ಎಷ್ಟು ಬರುತ್ತಲ್ಲ ನೋಡಿ ಅಷ್ಟೇ ಮಳೆ ಬರುತ್ತೆ. ಅಂದರೆ ನಮಗೆ ಎಷ್ಟು ಸೆಕೆ ಆಗುತ್ತೆ ಅಷ್ಟು ಮಳೆ ಬರ್ತಾ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದರಲ್ಲಿ ಕೊನೆವರೆಗೂ ನೋಡಿ, ಓಕೆನಾ. ಹಾಗೆ ಫ್ರೆಂಡ್ಸ್, ಇನ್ನು ದೇವಸ್ಥಾನಕ್ಕೆ ಸಹ ನಾವು ಹೋಗಿ ಬಂದ್ವು. ಹಾಗೆ ಫ್ರೆಂಡ್ಸ್, ಪಾಪದು ನೇಮಿಂಗ್ ಸೆರೆಮನಿ ಇತ್ತು ದೇವಸ್ಥಾನದಲ್ಲಿ. ಸೊ ಮುಗಿಸ್ಕೊಂಡು ಬಂದ್ವು. ಸೊ ಹಾಗೆ ಅಲ್ಲಿ ಒಂದು ಸಣ್ಣದೊಂದು ಕ್ಲಿಪ್ ತೊಗೊಂಡಿದ್ದೆ. ಹಾಗೆ ಇನ್ನು ಅಲ್ಲಿನ ಅಡುಗೆನೂ ಸಹ ನಾನ್ ವೆಜ್ ಇತ್ತು ಅಡುಗೆ ಬಂದುಬಿಟ್ಟು. ಸೊ ಅಡುಗೆನ ಮುಗಿಸ್ಕೊಂಡು ಇನ್ನೇನು ಟೈಮ್ ಕೂಡ ಆಯಿತು ಅಂಥೇಳಿ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಅಲ್ಲಿ ಮಳೆ ಮೋಡ ಕೂಡ ಆಗಿಬಿಟ್ಟಿತ್ತಲ್ವ. ಸೊ ದಟ್ ಹಾಗಾಗಿ ಸ್ವಲ್ಪ ಬೇಗ ಎಲ್ಲನೂ ಕೆಲಸನ ಮುಗಿಸ್ಕೊಂಡು ಹೊರಡ್ತಾಯಿದ್ರು. ಸೊ ನಾವು ಸಹ ಇನ್ನೇನು ಇಲ್ಲಿಂದ ಹೊರಟ್ವು. ಸೊ ಹಾಗೆ ಫ್ರೆಂಡ್ಸ್, ತುಂಬ ಸಿಂಪಲಾಗಿರೋ ಒಂದು ಕ್ಲಿಪ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವ್ಲಾಗ್. ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.